ನಿನ್ನೆ ನಡೆದ ಘಟನೆಯ ಬಗ್ಗೆ ರಾಜ್ಯಪಾಲರಿಗೆ ಮನವಿಯನ್ನ ಅರ್ಪಣೆ ಮಾಡಿದ್ದೇವೆ. ನಿನ್ನೆ ಇಷ್ಟೊತ್ತಲ್ಲಿ ನಾನು ಚಿತ್ತಾಪುರ ಐಬಿನಲ್ಲಿದ್ದೆ. ಅದಕ್ಕೂ ಮುಂಚೆ ಸರ್ಕಾರದ ಸಾಧನಾ ಸಮಾವೇಶದ ವಿರುದ್ಧವಾಗಿ ನಮ್ಮದೊಂದು ಕಾರ್ಯಕ್ರಮ ಇತ್ತು, ಚಾರ್ಜ್ ಶೀಟ್ ಬಿಡುಗಡೆ ಅಂತ. ಅದನ್ನು ಮಾಡಿ ಪ್ರಶ್ನವರೊಂದು ಮಾತು ಕೇಳಿದ್ರು, ಏನು ಪ್ರಧಾನಮಂತ್ರಿಗಳನ್ನು ಇಷ್ಟೆಲ್ಲ ನಿಂದಿಸಿದ್ರು ನೀವ್ಯಾರೂ ಮಾತಾಡೋದಲ್ವಲ್ಲ ಅಂತ ಕೇಳಿದರು. ನೋಡಿ, ಕಾಂಗ್ರೆಸ್ನವರು ಅನೇಕರು ಈ ರೀತಿ ಮಾತಾಡ್ತಾರೆ, ದೇಶದ ಪ್ರಧಾನಮಂತ್ರಿಯನ್ನೇ ನಿಂದಿಸ್ತಾರೆ. ಅದು ರಾಹುಲ್ ಗಾಂಧಿಯವರಿಂದ ಅನೇಕ ರಾಜ್ಯದ ಮಂತ್ರಿಗಳು ಎಲ್ಲ ಇದನ್ನು ಮಾಡ್ತಾರೆ ಅನ್ನೋದನ್ನು ಹೇಳಿದಾಗ ನಾನೊಂದು ಗಾದೆ ಮಾತನ್ನು ಹೇಳಿದೆ. ನೋಡಿ, ಅದು ಗಾದೆ ಮಾತು ಹಳ್ಳಿಗಳಲ್ಲಿ ಮಾತಾಡೋ ಬರೀ ಮಾತೇ ಅಲ್ಲ, ಅದು ನಾನು ನೋಡಿ ಜೊತೆಗೆ ಬಸವಣ್ಣನವರ ವಚನ ಒಂದಿದೆ, ಆನೆ ಏರಿ ಹೋದರೇನು ಶ್ವಾನ ಬಗಳಿದರೇನು ಕಚ್ಚುವುದೇ. ಇದು ಬಸವಣ್ಣನವರ ವಚನ. ಶ್ವಾನ ಅಂದ್ರೆ ಏನು? ಈ ಗಾದೆಯನ್ನು ನಾನು ಹೇಳಿದೆ. ನೀವೆಲ್ಲ ಅಡ್ಜಸ್ಟ್ಮೆಂಟೇ. ಪ್ರಧಾನಮಂತ್ರಿಗೆ ಬಗ್ಗಿದ್ರು ಆ ಯುದ್ಧದ ಬಗ್ಗೆ ಕೇಳಿದ್ರು ನೀವ್ಯಾರು ಉತ್ತರ ಕೊಡಲ್ಲ ಅಂತ. ಅದಕ್ಕೆ ನಾನು ಈ ಗಾದೆ ಮಾತನ್ನು ಹೇಳಿದೆ. ಹೇಳಿದ್ದಕ್ಕೆ ನನ್ನನ್ನು ನಾಯಿಗೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಸಚಿವರು, ಇನ್ಚಾರ್ಜ್ ಮಿನಿಸ್ಟರ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ತಗೊಂಡು ನಾವು ಅಲ್ಲಿಂದ ಹೊರಟ ಮೇಲೆ ನಮಗೆ ಗೊತ್ತೇ ಇಲ್ಲ, ನಮ್ಮನ್ನು ಹಿಂಬಾಲಿಸಿ 4-5 ಕಾರುಗಳಲ್ಲಿ ಗೂಂಡಾಗಳನ್ನು ಕಳಿಸಿದ್ದಾರೆ. ಅವರು ನಮ್ಮವ್ರನ್ನೇ ಕೇಳಿದ್ದಾರೆ, ಎಲ್ಲೋದ್ರು ನಾರಾಯಣ ಸ್ವಾಮಿ ಅಂತ. ಚಿತ್ತಾಪುರಕ್ಕೆ ಹೋಗಿದ್ದಾರೆ ಅಂದ ತಕ್ಷಣ ಅವರು ಅಲ್ಲಿ ಬಂದಿದ್ದಾರೆ. ನಮಗೆ ಗೊತ್ತಿಲ್ಲ. ನಮಗೆ 5 ಗಂಟೆಗೆ, ನಾವು 3 ಗಂಟೆಗೆ ಹೋಗ್ಬಿಟ್ವಿ. 4:15 ಗಂಟೆಗೆ ನಮ್ಮದೊಂದು ಸಮಾರಂಭ ಇತ್ತು. ನಾನು ಅದರಲ್ಲಿ ಭಾಗಿಯಾಗಬೇಕಾಗಿತ್ತು. ಬೇಗ ಬಂದಿದ್ದೀವಲ್ಲ ಅಂತೇಳಿ ಐಬಿನಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಹೋಗೋಣ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಹೋಗಿದ್ದು. ಹೋಗಿ ನೋಡ್ತೇವೆ, ಪೊಲೀಸ್ನವರಿಗೆ ಮೆಸೇಜ್ ಬಂದಿದೆ. ಅವ್ರೇನು ಮಾಡಿದ್ದಾರೆ, ಗೇಟ್ ಹಾಕಿ ಈ ಕಡೆ ನಿಂತ್ಕೊಂಡಿದ್ದಾರೆ. ಆ ಕಡೆ ಒಂದು 25 ಜನ ಬಂದಿದ್ದಾರೆ. 25 ಜನ ಬಂದರು, ಫೋನ್ ಮಾಡಿದ್ರು, ಇನ್ನಷ್ಟು ಜನನ ಕರ್ಕೊಂಡು ಬಂದರು. ಮತ್ತೆ ಈ ಟೀಮ್ ಹೊರಟೋದ್ರು, ಮತ್ತೆ ಇನ್ನಷ್ಟು ಜನನ ಕರೆಸಿದ್ರು. ನಾವು ನೋಡ್ತಾನೆ ಇದ್ದೀವಿ, ಎಲ್ಲ ಗುಂಡಗಳೇ ಕುಡ್ದು ಪೂರ್ತಿ ಕಂಠ ಪೂರ್ತಿ ಕುಡ್ದು ಬಂದಿದ್ದಾರೆ. ಮೊಟ್ಟೆಗಳು ತಂದಿದ್ದಾರೆ, ಇಂಕ್ ಬಾಟಲ್ಗಳು ತಂದಿದ್ದಾರೆ, ಕಲ್ಲುಗಳು ಜೋಡಿಸಿ ಇಟ್ಕೊಂಡಿದ್ದಾರೆ. ನೀನು ಇವತ್ತು ಇಲ್ಲಿಂದ ಅದು ಹೆಂಗೆ ಹೋಗ್ತೀಯ ನೋಡೋಣ ಬರ್ರಿ ಬಾ ಅಂತೇಳಿ ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ಬೈದಿದ್ದಾರೆ. ಪೊಲೀಸ್ನವರು ಬಂದು, ಸರ್ ದಯವಿಟ್ಟು ಸಹಕರಿಸಿ ಸರ್. ಏನು ಸಹಕರಿಸ್ಬೇಕು? ಅವ್ರು ಬೈಯೋದನ್ನು ಕೇಳ್ಕೊಂಡು ಸಹಕರಿಸ್ಬೇಕು. ಅವ್ರು ಇಂಕ್ ಹಾಕಿದ್ರೆ ಹಾಕ್ಸ್ಕೊಂಡು ಸಹಕರಿಸ್ಬೇಕು. ಅವ್ರು ಮೊಟ್ಟೆ ಹೊಡೆದ್ರೆ ಹೊಡೆಸ್ಕೊಂಡು ಸಹಕರಿಸ್ಬೇಕು. ಇದಾ ಪೊಲೀಸ್ನವ್ರದ್ದು? ಅಲ್ಲಿ ಬಂದಿರೋ 25-30 ಜನನ ಅವರು ಅಲ್ಲಿಂದ ದೂಡ್ಲಿಕ್ಕಾಗಿಲ್ಲ. 100 ಜನಕ್ಕೂ ಹೆಚ್ಚು ಪೊಲೀಸರಿದ್ದಾರೆ. ನಮ್ಮ ಸಭೆ ಅಲ್ಲಿ ಮುಗ್ದೇ ಹೋಯ್ತು. ನನ್ನನ್ನು ಹೊರಗಡೆ ಬಿಡಲಿಲ್ಲ. ಸರ್ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ? ಮತ್ತೆ ನೀವೇನಿಕ್ಕಿದ್ದೀರಿ ಅಂತೆಲ್ಲ ನಾನು ಕೇಳಿದೆ. ಅದಾದ ಮೇಲೆ ಹೋಮ್ ಮಿನಿಸ್ಟರ್ಗೆ ಮಾತಾಡಿದ್ದೀನಿ, ADGPಗೆ ಮಾತಾಡಿದ್ದೀನಿ, SP ಗೆ ಮಾತಾಡಿದ್ದೀನಿ. ಅಡಿಷನಲ್ SP ಬಂದು ಅಲ್ಲೇ ನಿಂತಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲೇ ಇದ್ದಾರೆ, DYSP ಇದ್ದಾರೆ, ಇನ್ಸ್ಪೆಕ್ಟರ್ 4-5 ಜನ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಆದರೆ ನಮ್ಮನ್ನು ಹೊರಗಡೆ ಕಳ್ಸಕ್ಕೆ ರೆಡಿ ಇಲ್ಲ ಅವರು. ಭವಿಷ್ಯ ಅವರಿಗಿಂತ ಇವರೇ ನಮ್ಮನ್ನು ಬಂಧನದಲ್ಲಿಟ್ಟಿದ್ದಾರೆ ಅಲ್ಲಿ. ಈ ರೀತಿ ಮಾಡಿ ನಮಗೆ ಹಿಂಸೆ ಕೊಟ್ಟು ಕೊನೆಯಲ್ಲಿ ನೀವು ಕೊಡಲಿಲ್ಲ ಅಂತಂದ್ರೆ ನಾನು ಹೋಗ್ತೇನೆ. ಮಾನ್ಯ ಪ್ರಧಾನಮಂತ್ರಿಗಳನ್ನು ರೇಗಿಸಿದ್ದಕ್ಕೆ ನಾವು ಈ ಮಾತನ್ನು ಗಾದೆ ಮಾತನ್ನು ಹೇಳಿದ್ದು. ನಾನು ಒಂದು ನಿಮಗೆ ನಿದರ್ಶನ ಹೇಳ್ತೇನೆ, ನಿಮಗೆಲ್ಲರಿಗೂ ಗೊತ್ತಿರೋದೆ, ನೀವು ಟಿವಿಗಳಲ್ಲಿ ಬಂದಿದೆ. ಈ ದೇಶದ ಪ್ರಧಾನಮಂತ್ರಿಯನ್ನ ವಿಷ ಸರ್ಪಕ್ಕೆ ಹೋಲಿಸಿದವರು ಯಾರು? ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತಿಗೂ ಕೂಡ ದಾಖಲೆ ಇದೆ ಅದಕ್ಕೆ, ವಿಷ ಸರ್ಪಕ್ಕೆ. ಈಗ ಇದೇ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮಾತಿಗೆ RSS ಚಡ್ಡಿ ಬರೋನು ಅಂತ ಹೇಳ್ತಾರೆ. ಇದು ನಮಗೆ ಅವಮಾನ ಅಲ್ವಾ?
ಇದೆಲ್ಲ ನೀವು ಮಾಡಬಹುದು. ನಾವೊಂದು ಗಾದೆ ಹೇಳಿದ್ರೆ ನಿಮಗೆ ಚುಚ್ಚುತ್ತದ? ಇಷ್ಟೆಲ್ಲ ಮಾಡಿ ಇವತ್ತು ತಿರುಗಿ ಹೇಳ್ತಾರೆ ಬೆಳಗ್ಗೆ ಅವರು. ಹೌದು, ನಮ್ಮನ್ನ ನಾಯಿಗೆ ಹೋಲಿಸಿದ್ರೆ ನಾವು ಇವ್ರಿಗೇನು ಪದ್ಮಭೂಷಣ ರೆಕಮೆಂಡ್ ಮಾಡಬೇಕಾಗಿತ್ತ? ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದಾಗ ಇಷ್ಟೆಲ್ಲ ಮಾಡಿದಾಗ ನಾವು ಹಂಗೆ ಬಿಟ್ಟು ಕಳಿಸ್ಬೇಕಾ? ಅಂದ್ರೆ ಪ್ರಾಣ ತೆಗೆದು ಕಳಿಸ್ತಿದ್ರ? ನನಗೆ ನಿಜವಾದ ಪ್ರಾಣ ಬೆದರಿಕೆ ಇದೆ. ನನಗೇನೇ ಆದರೂ ಕೂಡ ಈ ಸರ್ಕಾರ ಮತ್ತು ಖರ್ಗೆ ಅವರ ಕುಮ್ಮಕ್ಕಿನಿಂದ ಆಗ್ತಕ್ಕಂಥದ್ದು. ಈಗಾಗಲೇ ನನ್ನ ವಿರುದ್ಧವಾಗಿ ನನ್ನ ಹಿಂದೆ ಸಂಪೂರ್ಣವಾಗಿ ಪಿತೂರಿ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಆದ್ರಿಂದ ನನಗೆ ಈಗ ಪ್ರಾಣ ಬೆದರಿಕೆಯನ್ನು ಕೂಡ ಅವ್ರು ಹಾಕಿದ್ದಾರೆ. ಪರೋಕ್ಷವಾಗಿ ಹೇಳ್ತಿದ್ದಾರೆ, ಹಂಗೇನಾದ್ರೂ ಮಾಡಿದ್ರೆ ನಾವೇನು ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ನಾನು ರೆಕಮೆಂಡ್ ಮಾಡ್ಬೇಕಾ? ಅಂದ್ರೆ ನಾನು ಹಿಂಗೆ ಮಾಡೋದು ಅಂತ ಅರ್ಥ. ಅಂದ್ರೆ ಇದರಿಂದ ಸಂಪೂರ್ಣವಾಗಿ ನನ್ನ ಮುಗಿಸುವ ತಂತ್ರ ಅವ್ರಿಗಿದೆ. ಯಾಕೆಂತಂದ್ರೆ ಸ್ವಲ್ಪ ನಾನು ನೇರವಾಗಿ ಮಾತಾಡ್ತೀನಿ ಅನ್ನೋದೇ ಅವ್ರಿಗೆ ಇದಾಗಿರೋದು. ಆಮೇಲೆ ಯಾವತ್ತು ಅವರ ಜಮೀನು ವಾಪಸ್ ಕೊಟ್ಟರು ಆವತ್ತಿಂದ ನನ್ನ ವಿರುದ್ಧವಾಗಿ ಸಂಪೂರ್ಣವಾಗಿ ಪಿತೂರಿ ಮಾಡ್ತಿದ್ದಾರೆ. ಹೆಂಗಾದ್ರೂ ನನ್ನ ಮೇಲೆ ಅಪಮಾನ ಮಾಡಬೇಕು, ಅವರ ಬಾಯಿ ಮುಚ್ಚಿಸ್ಬೇಕು ಅಂತ. ಆದರೆ ನಾನೊಂದು ಹೇಳ್ತೇನೆ, ನಾನು ಸತ್ಯವನ್ನೇ ಹೇಳುವ ಮನುಷ್ಯ. ನನಗೆ ನನ್ನ ಗಮನಕ್ಕೆ ಬಂದಿದ್ದು ಅದು ತಪ್ಪಿದ್ರೆ ನಾನು ವಿರೋಧ ಮಾಡೋನೆ, ಹೋರಾಟ ಮಾಡೋನೆ. ನಮ್ಮ ಪಕ್ಷದ ಮುಖಂಡರುಗಳೆಲ್ಲರನ್ನು ನಾನು ಗೌರವಿಸಿ ಅವರಿಗೆ ವಿಷಯ ತಿಳಿಸಿನೇ ಇವೆಲ್ಲ ಮಾಡೋದು ನಾನು. ಯಾಕಂತಂದ್ರೆ ನಮ್ಮದು ಸಂಘಟಿತ ಹೋರಾಟ ಇದೆ ನಮ್ಮ ಪಕ್ಷದ್ದು. ಇವತ್ತು ಅಷ್ಟು ನಾವು ಅದು ಆಗಿದ ತಕ್ಷಣ ನೋಡಿ ಎಲ್ಲರೂ ನಡೀರಿ ಗವರ್ನರ್ನ ಭೇಟಿ ಆಗೋಣ, ಅವ್ರಿಗೆ ತಿಳಿಸೋಣ ಅಂತ ಬಂದಿದ್ದೀವಿ. ಇದಾದ ಮೇಲೆ ನಾವು DGಗೂ ಕೂಡ ಕಂಪ್ಲೇಂಟ್ ಕೊಡ್ತೇವೆ, ಹೋಮ್ ಮಿನಿಸ್ಟರ್ಗೂ ಕೊಡ್ತೇವೆ, ಮುಖ್ಯಮಂತ್ರಿಗಳಿಗೂ ಕೊಡ್ತೇವೆ, ಕೇಂದ್ರದ ಹೋಮ್ ಮಿನಿಸ್ಟರ್ಗೂ ಕೂಡ ಕಳಿಸ್ಕೊಡ್ತೇವೆ. ಈ ಚಟುವಟಿಕೆಗಳನ್ನು ಅವರು ನೋಡ್ಲಿ. ಹೀಗಾಗಿ ನೀವು ಏನು ಬೇಕಾದರೂ ಮಾತಾಡಬಹುದು, ಆದ್ರೆ ನಾವೊಂದು ಕಥೆನೂ ಹೇಳಂಗಿಲ್ಲ, ಗಾದೆ ಮಾತು ಮಾತಾಡಂಗಿಲ್ಲ. ಸಿದ್ದರಾಮಯ್ಯ ಅಂದ್ರೇನು ಅದು ಹಳ್ಳಿ ಭಾಷೆ. ಏನಿದು? ನಾವೆಲ್ಲಿದ್ದೀವಿ? ಪ್ರಜಾಪ್ರಭುತ್ವ ಇದೆಯಾ? 5 ತಾಸುಗಳವರೆಗೆ ನನ್ನ ಕೆಲಸಕ್ಕೆ ಬಿಡದ ನೀವು ನನ್ನನ್ನು ತಡೆದೇ ಹಿಡಿದಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇದ್ದಾಗ ಅವರು ವಿರೋಧ ಪಕ್ಷದ ನಾಯಕರು ಕೊಡಗುಗೆ ಹೋದ್ರು. ಯಾರೋ ಹುಡುಗ ಒಂದು ಮೊಟ್ಟೆ ಬಿಸಾಕಿದ್ದ, ನಮ್ಮನ್ನು ಎಷ್ಟೊಂದು ಇದು ಮಾತಾಡಿದ್ರು. ಮೂವಿಂಗ್ ಕಾರಿಗೆ ನಾನು ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರು, ನನಗೆ ಏನು ಗೌರವ ಇಲ್ವಾ? ಪೊಲೀಸ್ನವ್ರು ಏನು ಮಾಡ್ತಿದ್ದೀರಿ? ಏನೆಲ್ಲ ಮಾತಾಡಿದ್ರಿ. ಈಗ ನಮಗಾಗಿಲ್ವಾ? ಈಗ ಅಶೋಕ್ ಅವ್ರಿಗಾದ್ರೆ ಅಥವಾ ನನಗಾದ್ರೆ ಅದು ನಿಮ್ಗೆ ಅನ್ಸೋದಿಲ್ವಾ ನಾನು ಅವತ್ತೇನು ಮಾತಾಡಿದ್ದೇನೆ ಅನ್ನೋದು? ಆದ್ರಿಂದ ನನ್ನ ಡಿಮ್ಯಾಂಡ್ ಇದೆ, ಈ ಕೆಟ್ಟ ಬಾಯಿ ಪ್ರಯೋಗ ಮಾಡ್ತಕ್ಕಂಥ ಮಾತುಗಳನ್ನು ಮಾತಾಡ್ತಕ್ಕಂಥ, ನಾನು ಹಾಗೇ ಮಾತಾಡೋದು, ನಾನು ನಾನೇನು ಅವ್ರಿಗೇನು ಪ್ರಶಸ್ತಿ ಕೊಡ್ಲಿಕ್ಕೆ ರೆಕಮೆಂಡ್ ಮಾಡಕ್ಕಲ್ಲ ಇರೋದು. ಅವ್ರು ಬಂದಾಗ ಹಿಂಗೆ ಮಾತಾಡಿದ್ರೆ ನಾನು ಹೀಗೆ ಮಾಡೋದು, ಕಲ್ಲೇ ಹೊಡ್ಸೋದು, ಇಂಕೆ ಹಾಕ್ಸೋದು. ನನ್ನ ಕಾರನ್ನು ನೋಡಿ ಪೂರ್ತಿ ನನ್ನ ಮೇಲೆ ಹಾಕಬೇಕು ಅಂತ ತಂದಿದ್ರು, ನಾವು ತಪ್ಪಿಸ್ಕೊಂಡಿದ್ರಿಂದ ನನ್ನ ಕಾರ್ಗೆ ಪೂರ್ತಿ ಹಾಕಿದ್ದಾರೆ. ಅಲ್ಲಿಂದ ಆಫೀಸರ್ಗಳು ಎಷ್ಟು ಜನ ಇದ್ರು ಎಲ್ಲರೂ ಕೂಡ ಸುಮ್ಮನೆ ಮೂಕ ಪ್ರೇಕ್ಷಕರಂತೆ ಇದ್ರು. ನಮ್ಮವರು 400-500 ಜನ ಆ ಕಡೆ ನಿಂತರೆ ಅವರನ್ನ ಬರದೇ ತಡೆಯೋದು, ಇವರನ್ನು ಮಾತ್ರ ಕೂಗಾಟಕ್ಕೆ ಬಿಡೋದು. ಒಬ್ಬರನ್ನು ಮಾತಾಡಿಸಿಲ್ಲ. ನಾವು ಕುಪಿತಗೊಂಡು ಕೊನೆಯಲ್ಲಿ ನಾನು ಇಲ್ಲಿಂದ ಹೋಗ್ಲೇಬೇಕು, ನಿಮಗೆ ರಕ್ಷಣೆ ಕೊಡಕ್ಕಾದ್ರೆ ಕೊಡ್ರಿ, ಇಲ್ಲಾಂದ್ರೆ ನಾನು ಹೊರಗಡೆ ಬರ್ತೀನಿ ಅಂತ ಬಂದಾಗ ಆವಾಗ ನಮ್ಮನ್ನ ಇದು ಮಾಡಿ ತಂದು ಬಾರ್ಡರಿಂದ ಆಚೆಗೆ ಬಿಟ್ರು ಯಾದಗಿರಿಗೆ ಹೋಗ್ಲಿಕ್ಕೆ. ಈ ರೀತಿ ನಮಗೆ ತೊಂದರೆ ಕೊಟ್ಟು ನಮಗೆ ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸಿ ನಮಗೆ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡಿ, ನನ್ನ ಮಾತ್ರ ಅಲ್ಲ, ಅಂಬಾರಾಯ್ ಅಷ್ಟಿಗೆ ಅಂತೇಳಿ ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರು, ನಮ್ಮ ಪಕ್ಷದ SC ಮೋರ್ಚಾದ ಮಾಜಿ ಉಪಾಧ್ಯಕ್ಷರು, ಅವರು ನಮ್ಮನ್ನು ನೋಡಕ್ ಬಂದ್ರೆ ಎಲ್ಲ ತಳ್ಳಾಡಿ ಅವ್ರಿಗೆ ಒಡೆದು ಬಟ್ಟೆ ಎಲ್ಲ ಹರಿದು ಕೊನೆಗೆ ಅವ್ರನ್ನೇ ತಗೊಂಡೋಗಿ ಒಂದು ಕಡೆ ಕೂಡಾಕಿ ರಾತ್ರಿ 3 ಗಂಟೆವರೆಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ, ಯಾರೋ ನೀವು ಇಲ್ಲೇ ಕೊಡ್ತೀರಿ ಅಂತ. ಒದೆ ತಿಂದವರು ಅವರೇ,
ಕಂಪ್ಲೇಂಟ್ ಅವ್ರ ಮೇಲೆ ಕೊಟ್ಟು 3 ಗಂಟೆವರೆಗೂ ಅಲ್ಲಿ ಕೂಡ ಹಾಕಿದ್ದಾರೆ. ಹೌದು, ಬರೀತೇವೆ. ಹೀಗೆ ನಮ್ಮ ಮೇಲೆ ಏನಾದರೂ ಮಾಡಿ ಇವರನ್ನು ಮುಗಿಸ್ಬೇಕು ಅಂತ ಪ್ರಿಯಾಂಕಾ ಖರ್ಗೆ ಮತ್ತು ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ನಾನು ಭವಿಷ್ಯ ಅವರ ಸತ್ಯಗಳನ್ನು ಹೊರಗಡೆ ಹಾಕುವ ವಿಚಾರದಲ್ಲಿ ಅವ್ರಿಗೆ ನಾನು ಕಂಟಕವಾಗಿದ್ದೇನೆ ಅಂತ ಅವರಿಗೆ ಅನಿಸಿರಬಹುದು. ಆದ್ದರಿಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನು ಕ್ಯಾಬಿನೆಟ್ಟಿಂದ ಹೊರಗಡೆಗೆ ಹಾಕಬೇಕು. ಅವರನ್ನು ಇಮ್ಮಿಡಿಯೇಟ್ಲಿ ಅವರನ್ನು ಹೊರಗಡೆಗೆ ಹಾಕಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಆಗ್ತಕ್ಕಂಥ ಎಲ್ಲಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಹೊಣೆಗಾರರಾಗ್ತಾರೆ, ಸರ್ಕಾರ ಹೊಣೆ ಆಗ್ತದೆ. ಮತ್ತೆ ನಮ್ಮ ಸೆಕ್ಯೂರಿಟಿಯನ್ನು ಹೆಚ್ಚಿಸಬೇಕು. ಯಾಕೆಂದ್ರೆ ನೀವು 10-15 ಜನರನ್ನೇ ಹೊರಗಡೆಗೆ ಹಾಕಲಾರ್ದವರು 100 ಜನ 150 ಜನ ಪೊಲೀಸ್ನವ್ರು ಇದ್ಕೊಂಡು ನಮ್ಮ ಒಬ್ಬರು ಗನ್ಮ್ಯಾನ್ ನಮಗೆ ಕೊಟ್ರೆ ಅವರು 50 ಜನ ಬಂದ್ರೆ ನಾವೇನ್ ಮಾಡ್ತಾರೆ ಪಾಪ ಒಬ್ಬ ಗನ್ಮ್ಯಾನ್. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತೇಳಿ ವರ್ಷಗಳಿಂದ ಹೇಳ್ತಾ ಇದ್ದೀವಿ ನಾವು. ಅಂದ್ರೆ AICC ಅವರು ಏನ್ ಬೇಕಾದ್ರೂ ಮಾಡಿದ್ರೆ ಅವ್ರನ್ನ ಇಟ್ಕೋಬೇಕು ಅಂತಿದ್ಯಾ? ಬೇರೆ ರೂಲ್ ಇದೆಯಾ ಅವ್ರಿಗೆ? ಸಂವಿಧಾನ ಇವ್ರು ಹೇಳ್ತಾರಲ್ಲ ಸಂವಿಧಾನ ಅವ್ರಿಗೆ ಬೇರೆ ಸಂವಿಧಾನ ಇದೆಯಾ? ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ತಗೊಳ್ಬೇಕು. ಅವರನ್ನ ಕ್ಯಾಬಿನೆಟ್ ಇಂದ ಹೊರದೂಡಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.